ಜಯಂತ್ ಆಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಮತ್ತೆ ಮಟಣ್ಣನವರಾಗಿರ್ಬೋದು, ಮಹೇಶ್ ಅವರಾಗಿರ್ಬೋದು, ಆಮೇಲೆ ಕಂಪ್ಲೇನೆಂಟ್ ಭೀಮಾ ಆಗಿರ್ಬೋದು. ಫಾರ್ ದ ಸೇಕ್ ಎವ್ರಿಬಡಿ ಇಸ್ ಎ ವಿಸಿಲ್ ಬ್ಲೋವರ್. ವಿಠಲ್ ಗೌಡ್ರ ಮೇಲೆ ಸೌಜನ್ಯ ವಿಚಾರವಾಗಿ ಅಲಿಗೇಷನ್ ಬಾಯ್ ಹೆಂಗ್ ಬರ್ತದೆ ನಿನ್ಗೆ? ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಇಸ್ ಓನ್ ಅಂಕಲ್ ಅಂತ ಮೆನ್ಷನ್ ಮಾಡ್ತಾರೆ. ನಾಚಿಕೆ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ. ಈ ಮಾತುಗಳನ್ನ ಹೇಳಕ್ಕೆ ಹೋಗಿ ಏನ್ ದಾಖಲೆ ಇದೆಯಪ್ಪ? ವಿ ಆಲ್ಸೋ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ದಿಸ್ ಪವರ್ ಟಿವಿ ರಾಕೇಶ್ ಶೆಟ್ಟಿ. ತುಂಬಾ ಕೆಟ್ಟದಾಗಿ ಸಲಿಂಗ ಕಾಮಿ ಸಮಥಿಂಗ್ ಏನೋ ಆಲ್ ಇಸ್ ಟೆಲ್ಲಿಂಗ್. ಅಂಡ್ ನೀವು ವಿಠಲ್ ಗೌಡ್ರ ಮೇಲೆ ಅಷ್ಟೊಂದು ಕಿಲೋಮೀಟರ್ ಅಲಿಗೇಷನ್ ಮಾಡ್ತೀವಿ ಅಂತಂದ್ರೆ ಯು ಪ್ರೊವೈಡ್ ದಟ್ ಟು SIT. ಹಾಗಾಗಿ ರಾಕೇಶ್ ಶೆಟ್ಟಿಯ ಮಾಧ್ಯಮದ ಮೇಲೂ ಕೂಡ ಕಂಪ್ಲೇಂಟ್ ಹೋಗಿದೆ, ಆತನ ಮೇಲೆ SITಗೆ ಹೋಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಗೊತ್ತಿಲ್ಲ ನಮ್ಗೆ ಜರ್ನಲಿಸಂ ಎಲ್ ಮಾಡ್ದ ವ್ಯಕ್ತಿ ಅಂತ, ಬಟ್ ಆತನ ಭಾಷೆ, ಆತನ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಟ್ಟು ವಿಡಿಯೋ ಮಾಡಾಕ್ತದೆ. ಇವನ್ ಟುಡೇ ಐ ವಾಸ್ ಸರ್ಪ್ರೈಸ್. ವಿಜಯ ಕರ್ನಾಟಕದಲ್ಲಿ ಬೋಡೆ ಅಂತ ಬರ್ತಿದ್ದಾರೆ. ವಾಟ್ ಇಥಿಕಲ್ ರೂಲ್ಸ್ ಯು ಫಾಲೋಯಿಂಗ್ ಮಿಸ್ಟರ್ ವಿಜಯ ಕರ್ನಾಟಕ? ಯಾಕೆ ವಿಜೇಂದ್ರ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾನೆ ಅಂತಂದ್ರೆ ಅವ್ರ ತಂದೆ 36 ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜೈನ್ಗೆ ಅದನ್ನ ಡಿನೋಟಿಫೈ ಮಾಡಿಕೊಟ್ಟವ್ರೆ. ನೋಡಿ, ಬಿಸಿನೆಸ್ ವ್ಯವಹಾರಗಳಿರ್ತದೆ. ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಅಥವಾ ಸಣ್ಣ ಪುಟ್ಟ ಭಯ ಬಿದ್ದು ವಿಠಲ್ ಗೌಡ ಆ ಒಂದು ಎಕ್ಸಿಬಿಷನ್ ಮಾಡಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಅವರು ಮತ್ತೆ ಜಯಂತ್ ಅವರೆಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು SIT ನ ರಚನೆ ಮಾಡಲಿಕ್ಕೆ ಪಾಪ ಅವರೆಲ್ಲ ಮಾಡಿರೋದು ಇನ್ ಫೇವರಿಂಗ್ ಎಕ್ಸ್ಪೋಸಿಂಗ್ ದಿಸ್ ಕ್ರೈಮ್. ಎಲ್ಲರೂ ವಿಸಿಲ್ ಬ್ಲೋವರ್ಸ್. ಜಯಂತ್ ಆಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಮತ್ತೆ ಮಟಣ್ಣನವರಾಗಿರ್ಬೋದು, ಮಹೇಶ್ ಅವರಾಗಿರ್ಬೋದು, ಆಮೇಲೆ ಕಂಪ್ಲೇನೆಂಟ್ ಭೀಮಾ ಆಗಿರ್ಬೋದು. ಫಾರ್ ದ ಸೇಕ್ ಎವ್ರಿಬಡಿ ಇಸ್ ಎ ವಿಸಿಲ್ ಬ್ಲೋವರ್. ವಿಸಿಲ್ ಬ್ಲೋವರ್ ಬಗ್ಗೆ ಕೊಡ್ತಾ ಇರುವಂತ ಇಂಪಾರ್ಟೆನ್ಸ್, ಅವರುಗಳನ್ನ ಅರೆಸ್ಟ್ ಮಾಡೋದು, ಅವ್ರಿಗೆ ನೋಟಿಸ್ ಕೊಟ್ಟು ವೆರಿಫೈ ಮಾಡುವಂತ ಇಂಪಾರ್ಟೆನ್ಸ್. ಸಿದ್ದರಾಮಯ್ಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ವ್ಯಕ್ತಿ ಐ ಥಿಂಕ್ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ವಿಚಾರವಾಗಿ ಅಲಿಗೇಷನ್ ಬಾಯ್ ಹೆಂಗ್ ಬರ್ತದೆ ನಿನ್ಗೆ? ಏನ್ರಿ ಒಂದ್ ಕೆಲಸ ಅಂಡ್ ಐ ಥಿಂಕ್ ಸಿದ್ದರಾಮಯ್ಯ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಮೂಡ ಹಗರಣದಲ್ಲಿ, ಏನೋ ಕೃಷ್ಣ, ಆ ವ್ಯಕ್ತಿ ಈಸ್ ಅಲಿಗೇಟಿಂಗ್. ಅಲ್ರಿ, ನಿಮ್ಮ ಹತ್ರ ದಾಖಲೆ ಇದೆಯಾ? ಸೌಜನ್ಯ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಇಸ್ ಓನ್ ಅಂಕಲ್ ಅಂತ ಮೆನ್ಷನ್ ಮಾಡ್ತಾರೆ. ಅಲ್ಲ, ಅದೆಲ್ಲ ನಾಚಿಕೆ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ. ಈ ಮಾತುಗಳನ್ನ ಹೇಳಕ್ಕೆ ಹೋಗಿ ಏನ್ ದಾಖಲೆ ಇದೆಯಪ್ಪ? ಫೈನ್, ನೋ ಪ್ರಾಬ್ಲಮ್. ನೀವು ದಾಖಲೆ ಇಲ್ಲ ಅಂದ್ರೂ ಕೊಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ದ ಮ್ಯಾಟರ್ ಹ್ಯಾಸ್ ಬಿನ್ ಕಂಪ್ಲೇಂಟ್ ಟು SIT, ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ನೀವು ಹೇಳಿದ್ರಲ್ಲ ಕೃಷ್ಣ ಅವರೇ, ನೀವ್ ಹೇಳ್ತೀವಲ್ಲ ಸಿದ್ದರಾಮಯ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಅಂತ. ಈಗ ನಾವು ಕೇಳ್ತಾ ಇದ್ದೀವಿ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು SIT ಆಲ್ಸೋ ಅಗೇನ್ಸ್ಟ್ ಯು ದಟ್ ಆ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ಅವರನ್ನ ಇಟ್ಕೊಂಡು ನೀವು ಮಾಡಿದಂತ ಅಲಿಗೇಷನ್ಗೆ ಪ್ರೂಫ್ ಕೊಡಿ, ಇಲ್ಲ ಅಂದ್ರೆ ಒಂದು FIR ಹಾಕುವಂತ ಹೇಳಿದೀವಿ. ಆಗ್ತಾರೆ ನಿಮ್ಗೆ. ಓಕೆ, ಯಾರೇನ್ ದೊಡ್ಡವ್ರೇನಲ್ಲ, ನೀವೆಲ್ಲ ದೊಡ್ಡವ್ರು ಅನ್ಕೊಂಡ್ರೆ ತಪ್ಪಾಗುತ್ತೆ. ಈಗ ಅಷ್ಟು ಮೀಡಿಯಾ ಮುಂದೆ ಅಷ್ಟು ದೊಡ್ಡ ಅಲಿಗೇಷನ್ ಮಾಡಿದಿರಲ್ಲ ವಿಠಲ್ ಗೌಡ್ರ ಮೇಲೆ. ಓಕೆ, ಐ ಬೆನ್ ದ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಆಮೇಲೆ SIT ಸೌಜನ್ಯ ಕೇಸ್ ಇಸ್ ಎ ಪಾರ್ಟ್ ಅಂಡ್ ಇಟ್ ವಾಸ್ ಎ ಫಸ್ಟ್ ಟ್ರಿಗರ್ ಕೇಸ್ ಫಾರ್ ದ ಎಂಟೈರ್ ದಿಸ್. ಇದು ನಡಿಬೇಕಾದ್ರೆ ನೀವು ವಿಠಲ್ ಗೌಡ್ರ ಮೇಲೆ ಅಷ್ಟೊಂದು ಕಿಲೋಮೀಟರ್ ಅಲಿಗೇಷನ್ ಮಾಡ್ತೀವಿ ಅಂತಂದ್ರೆ ಯು ಪ್ರೊವೈಡ್ ದಟ್ ಟು SIT. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ಚೀಫ್ ಮಿನಿಸ್ಟರ್, DGP, SIT ಅಂಡ್ ದ ಕಾಪೀಸ್ ಹ್ಯಾವ್ ಬಿನ್ ಸೆಂಟ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ as CBI ಅಂಡ್ ED. ಓಕೆ, ಎರಡನೇ ಬಂದ್ಬಿಟ್ಟು ವಿ ಆಲ್ಸೋ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ದಿಸ್ ಪವರ್ ಟಿವಿ ರಾಕೇಶ್ ಶೆಟ್ಟಿ. ತುಂಬಾ ಕೆಟ್ಟದಾಗಿ ಸಲಿಂಗ ಕಾಮಿ ಸಮಥಿಂಗ್ ಏನೋ ಆಲ್ ಇಸ್ ಟೆಲ್ಲಿಂಗ್. ಅಂಡ್ ಈ ವಿಸಿಲ್ ಬ್ಲೋವರ್ಸ್ ವಿಠಲ್ ಗೌಡ ಇಸ್ ಎ ವಿಸಿಲ್ ಬ್ಲೋವರ್ಸ್. ಅವನ್ನ ಕೃಷ್ಣ ಅನ್ನೋ ವ್ಯಕ್ತಿ ಸಿದ್ದರಾಮಯ್ಯ ಅವ್ರ ಮೇಲೆ ಕೊಟ್ಟಲ್ಲ, ಆ ವ್ಯಕ್ತಿ ಈಸ್ ಟ್ರೈಂಗ್ ಟು ಅಸಾಸಿನೇಟ್ ಇಸ್ ಕ್ಯಾರೆಕ್ಟರ್. ಆ ತರ ಏನೋ ದಾಖಲೆ ತಗೊಂಡೋಗಿ ಕೊಡಿ. ಆಮೇಲೆ ಇಫ್ ದಟ್ ಇಸ್ ಎ ಕೇಸ್ ಲೆಟ್ ಹಿಮ್ ಗೆಟ್ ಪನಿಷ್ಡ್. ವಿಠಲ್ ಗೌಡ ಅವ್ರನ್ನ ಪನಿಷ್ ಮಾಡ್ಬಿಡಿ ಅಂತ ನಾವೆಲ್ಲೂ ಹೇಳಲ್ಲ, ಬಟ್ ನಿಮ್ಮ ಹತ್ರ ದಾಖಲೆ ಇರಬೇಕು ಕೃಷ್ಣ ಅವರೇ. ಓಕೆ, ತಗೊಂಡೋಗಿ SIT ಕೊಡಿ, ಯಾಕಂದ್ರೆ ಫಾರ್ಮಲ್ ಆಗಿ ಕಂಪ್ಲೇಂಟ್ಸ್ ಹೋಗಿದೆ ನಿಮ್ಮ ಮೇಲೆ. ಅಂಡ್ ಕಮಿಂಗ್ ಟು ದಿಸ್ ಒನ್ ರಾಕೇಶ್ ಶೆಟ್ಟಿ, ದರ್ ಇಸ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಹಿಮ್ to SIT also because he is assassinating the characters of the whistleblowers ಗೆ selling something ಏನೋ ಬಾಯಿಗೆ ಬಂದಂಗೆ. ಆಮೇಲೆ ಆಯಮ್ಮ ನ್ಯೂಸ್ ರೀಡರ್ ಮಾಡ್ತಾಳೆ, ಆಯಮ್ಮನ್ ಮೇಲೇನೂ ಹಾಕಿದ್ದೀವಿ. ಅಂಡ್ ವಿ ಆಲ್ಸೋ ಫೈಲ್ಡ್ ಎ ಕಂಪ್ಲೇಂಟ್ ಟು ದ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ದಟ್ ಈ ವ್ಯಕ್ತಿ ಆ ಒಂದು ಮಾಧ್ಯಮನ ಆ ಕಮೆಂಟ್ಸ್ ಬಾಕ್ಸ್ ನ ಆಫ್ ಮಾಡಿಕೊಂಡು ಈ ರನ್ಸ್ ದಿಸ್ ಮೀಡಿಯಾ ಇನ್ ಸಚ್ ಎ ಲೋ ಲೆವೆಲ್, ಡ್ಯಾಮೇಜಿಂಗ್ ದ ರೆಪ್ಯುಟೇಷನ್ ಅಂಡ್ ದ ಸ್ಟ್ಯಾಂಡರ್ಡ್ಸ್ ಆಫ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲೇಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಹಾಗಾಗಿ ರಾಕೇಶ್ ಶೆಟ್ಟಿಯ ಮಾಧ್ಯಮದ ಮೇಲೂ ಕೂಡ ಕಂಪ್ಲೇಂಟ್ ಹೋಗಿದೆ, ಆತನ ಮೇಲೆ SITಗೆ ಹೋಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಆಮೇಲೆ ವಿಲ್ ಡೆಫಿನೆಟ್ಲಿ ವೆರಿಫೈಡ್. ಆಮೇಲೆ ಇವ್ರುಗಳಿಗೆಲ್ಲ ಇಷ್ಟೆಲ್ಲ ಇಂಟ್ರೆಸ್ಟ್ ಆಗಿ ತಗೊಳ್ತಾ ಇದಾರೆ.
ಆರ್ ದೇರ್ ಏನೋ ಮೆಡಿಕಲ್ ಇನ್ಫ್ಲೂಯೆನ್ಸ್ಡ್ ಬೈ ಎನಿ ಮೀನ್ಸ್, ಅದು ಕೂಡ ಇಂಪಾರ್ಟೆಂಟ್. ರಾಕೇಶ್ ಶೆಟ್ಟಿ ಇಂಟ್ರೆಸ್ಟ್ ಆಗಿ ತಗೊಂತಾನೆ, ಏನ್ ಇನ್ಫ್ಲೂಯೆನ್ಸ್ ಆಗಿದೆ, ಏನಾದ್ರೂ ಆತನಿಗೆ ಏನಾದ್ರೂ ಲಾಭ ಇರುವಂತ ವಿಚಾರ ಇದೆ, ಇಷ್ಟು ಸ್ಟ್ರೆಸ್ ಮಾಡಿ ಮಾಡ್ತಾನೆ. ಯಾಕಂದ್ರೆ ಲಾಭ ಇಲ್ಲ ಅಂದ್ರೆ ರಾಕೇಶ್ ಶೆಟ್ಟಿ ಅವರು ಏನೂ ಮಾಡಲ್ಲ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಬಟ್ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ದಟ್ ಏನೋ ಐ ಥಿಂಕ್ somebody was calling ಗೇ ಆರ್ ಸಲಿಂಗಗಾಮಿ, ದಟ್ ಎಸ್ ಟು ಎಕ್ಸ್ಪ್ಲೇನ್. ಯಾಕಂದ್ರೆ ಹೇಳೋದು ಬಾರಿ ಈಸಿ, ದಾಖಲೆ ಕೊಡ್ಲಿ. ಸಲಿಂಗಗಾಮಿ ಅಂತ ಹೇಳೋದು ಕೂತ್ಕೊಂಡು ಇನ್ನು ಮಾಧ್ಯಮದಲ್ಲಿ ತುಂಬಾ ಈಸಿ. ಈಗ ದಾಖಲೆ ಕೊಡ್ಲಿ, ಇಲ್ಲ ಅಂತಂದ್ರೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ ವಿಸಿಲ್ ಬ್ಲೋವರ್ಸ್ಗೆ ಅಂತೇಳಿ. ಲೆಟ್ ಹಿಮ್ ಫೇಸ್ FIR, ಲೆಟ್ ಹಿಮ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಅದೇ ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಕೃಷ್ಣ ಅಂತ ಐ ಡೋಂಟ್ ನೋ ಇಸ್ ಫುಲ್ ನೇಮ್, ಬಟ್ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್. ದ ಮ್ಯಾಟರ್ ಹಸ್ ಗೋನ್ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ವಿ ಹ್ಯಾವ್ ಕೆಪ್ಟ್ ಇನ್ ದ ಲೂಪ್ ಹೋಲ್. We have appealed, we have intimated, we have filed a complaint to CBI, Supreme Court, as well as High Court of Karnataka ಕೂಡ intimate ಮಾಡ್ತಾ ಇದೀವಿ. Parallelly, we are intimating the state government, to the CM, DGP and SIT. We have kept everyone in a loop. ಈ ಒಂದು ತನಿಖೆ ನ್ಯಾಯಯುತವಾಗಿ ನಡೀಬೇಕು, ಅದು ನಮ್ಮ ಉದ್ದೇಶ. ನಾವುಗಳು ಅವ್ರ ತರ ಕೆಟ್ಟ ಭಾಷೆನ ಮಾತಾಡಬಹುದು, ಬಟ್ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ. ಇವನ್ ಟುಡೇ ಐ ವಾಸ್ ಸರ್ಪ್ರೈಸ್, ವಿಜಯ ಕರ್ನಾಟಕದಲ್ಲಿ ಬೋಡೆ ಅಂತ ಬರೆದಿದ್ದಾರೆ. ವಾಟ್ ಎಥಿಕಲ್ ರೂಲ್ಸ್ ಯು ಫಾಲೋಯಿಂಗ್ ಮಿಸ್ಟರ್ ವಿಜಯ ಕರ್ನಾಟಕ? ಯಾರು ವಿಸಿಲ್ ಬ್ಲೋವರ್ಸ್ ಬುರ್ಡೇನಾ? ನಿಮ್ ಪ್ರಕಾರ ಕೊಲೆಗಾರರು ಒಳ್ಳೆಯವರು. ಸೊ ನಾವು ಕೇಳ್ಬೋದಲ್ಲ, ನಿಮ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಥವಾ ನಿಮ್ಗೆ ಏನಾದ್ರು ಲಾಭ ಕೊಟ್ಟಿದ್ದಾರೆ ಅಂತ ನಿಮ್ಮನ್ನು ಕೇಳ್ಬೋದಲ್ವಾ? ಮೈಂಟೈನ್ ದಟ್ ಎಥಿಕ್ಸ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಬುರ್ಡೆ ಇಲ್ಲ ಇಲ್ಲಿ. ನೀವುಗಳು ಬುರ್ಡೆ ಬ್ರೀಫ್ ಕೇಸ್ ಕೆಲ ಮಾಧ್ಯಮಗಳು ನಿಮ್ಗೆ ಯಾರಿಗೋ ಇನ್ಫ್ಲೂಯೆನ್ಸ್ ಮಾಡಬೇಕು. ಸತ್ಯ ಹೇಳಿ, ಡಿಡಿ ನ್ಯೂಸ್ ನೋಡಿ ಕಲ್ತ್ಕೊಳ್ಳಿ. ಯಾಕೆ ಯೋಗ್ಯತೆ ಇಲ್ವಾ? ನ್ಯಾಷನಲ್ ಮೀಡಿಯಾ ರೆಗ್ಯುಲೇಟರಿ ಅವರು ಒಂದು ರೂಲ್ಸ್ ಅನ್ನ ಲೇ ಡೌನ್ ಮಾಡಿದಾರಲ್ಲ, ನ್ಯೂಟ್ರಲ್ ಆಗಿರ್ಬೇಕು ನಿಮ್ಮ ನ್ಯೂಸ್ಗಳು, ಯಾವುದೇ ಇನ್ಫ್ಲೂಯೆನ್ಸ್ ಇರಬಾರ್ದು. ನಿಮ್ಮ ಎಲ್ಲಾ ನ್ಯೂಸ್ಗಳು ಇನ್ಫ್ಲೂಯೆನ್ಸ್ ಆಗಿರ್ತದೆ. ಇಫ್ ಯು ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು, ನಿಜವಾಗ್ಲೂ ಹೇಳ್ತೀವಿ, ವಿ ಹ್ಯಾವ್ ಆಸ್ಕ್ಡ್ ಅವರ್ ಟೀಮ್ ಟು ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ದ ಮೀಡಿಯಾ who are influencing, who are across the borders of the neutral. ನೀವೇನ್ ಅನ್ಕೊಂಡಿದ್ದೀರಾ? ನಮ್ಗೇನ್ ಗೊತ್ತಿಲ್ವಾ? ವಿ ಹ್ಯಾವ್ ಆಸ್ಕ್ಡ್ ಅವರ್ ಟೀಮ್, ದೇ ವಿಲ್ ಡೂ ಇಟ್. ಓಕೆ, ಮಾಧ್ಯಮದ ಆಲ್ರೆಡಿ ರಾಕೇಶ್ ಶೆಟ್ಟಿ ಫೈಲ್ ಮಾಡಿದೀವಿ, ನೋಡೋಣ. ಓಕೆ, ಆಯಪ್ಪನ ಏನ್ ಇನ್ಫ್ಲೂಯೆನ್ಸ್ ಮಾಡ್ಕೊಂತಾರ ಮಾಡ್ಕೊಳ್ಳಿ. ಈ ಶುಡ್ ಬಿ ನ್ಯೂಟ್ರಲ್. ಈ ಕಾಂಟ್ ಸ್ಪೀಕ್. ಗೊತ್ತಿಲ್ಲ ನಮ್ಗೆ ಜರ್ನಲಿಸಂ ಎಲ್ ಮಾಡ್ದ ವ್ಯಕ್ತಿ ಅಂತ, ಬಟ್ ಆತನ ಭಾಷೆ, ಆತನ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಟ್ಟು ವಿಡಿಯೋ ಮಾಡಾಕದು ಯಾವ ನನಗನ್ಸಲ್ಲ ಏನ್ ಎಥಿಕ್ಸ್ ಇದೆ ಈ ವ್ಯಕ್ತಿನಲ್ಲಿ ಅಥವಾ ಈತನ ಪವರ್ ಟಿವಿನಲ್ಲಿ. ಎನಿಬಡಿ ಅದರ್ಸ್ ಇಸ್ ಫಾಲೋಯಿಂಗ್, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಫೈಲ್ ಎ ಕಂಪ್ಲೇಂಟ್ಸ್ ಬಿಫೋರ್ ರೆಗ್ಯುಲೇಟರಿ ಅಥಾರಿಟಿ ಅಲಾಂಗ್ ವಿತ್ ದ ಎವಿಡೆನ್ಸ್, ಅಂಡ್ ವಿ ವಿಲ್ ಎನ್ಶ್ಯೂರ್ ಯು ಆರ್ ನೋಟಿಸ್ಡ್, ಯುವರ್ ಲೈಸೆನ್ಸ್ ಇಸ್ ಕ್ಯಾನ್ಸಲ್ಡ್ ಆರ್ ಯು ಆರ್ ಇನ್ ಟ್ರಬಲ್. ಓಕೆ, ಕಮಿಂಗ್ ಸ್ಟ್ರೇಟ್ ಟು ವಿಜೇಂದ್ರ ಯಾಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ, ವಿಶ್ವನಾಥ್ ಇನ್ವಾಲ್ವ್ಮೆಂಟ್ ಇದ್ದಾನೆ ಅಂತ ಗೊತ್ತಲ್ವಾ? ಯಲಹಂಕದಲ್ಲಿ 36 ಎಕರೆ 10 ಗುಂಟೆನ ಕೊಡಿಸಿ ವಿಜೇಂದ್ರ ಅವರ ಅಪ್ಪನೇನೆ, ಸಿಎಂ ಯಡಿಯೂರಪ್ಪನೇ ಡಿನೋಟಿಫೈ ಮಾಡಿಕೊಟ್ಟಾರೆ. ಈಗ ಅದನ್ನು ಕೂಡ ನಾವು ಲೋಕಾಯುಕ್ತದಲ್ಲಿ ಪ್ರಶ್ನೆ ಮಾಡಿದ್ವಿ. ವಿ ಆರ್ ಗೋಯಿಂಗ್ ಟು ಫೈಲ್ ಎ ಸಬ್ಸಿಕ್ವೆಂಟ್, ವಿ ಹ್ಯಾವ್ ಸೆಂಡ್ ದೋಸ್ ಫೈಲ್ಸ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ, ಸಿಬಿಐ ಆಲ್ಸೋ, ಇಡಿ ಎನ್ಫೋರ್ಸ್ಮೆಂಟ್ ಆಕ್ಟ್. ಯಾಕೆ ವಿಜೇಂದ್ರ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾನೆ ಅಂತಂದ್ರೆ, ಅವ್ರ ತಂದೆ 36 ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ, ಸುರೇಂದ್ರ ಜೈನ್ಗೆ ಅದನ್ನ ಡಿನೋಟಿಫೈ ಮಾಡಿಕೊಟ್ಟವ್ರೆ. ನೋಡಿ, ಬಿಸಿನೆಸ್ ವ್ಯವಹಾರಗಳಿರ್ತದೆ, ಬಟ್ ದಿಸ್ ಕಾಮರ್ಸ್ ವಿಲ್ ಬಿ ಇದಕ್ಕೆ ಮತ್ತೆ ಇವ್ರು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಏನ್ ಲಿಂಕ್ ಇದೆ ಅಂತ ವಿ ಆಲ್ರೆಡಿ ರಿಟರ್ನ್ ಟು ದ ಸ್ಟೇಟ್ ಗವರ್ಮೆಂಟ್, ಸಿದ್ದರಾಮಯ್ಯ ಗವರ್ಮೆಂಟ್ಗೂ ಬರ್ದಿದ್ದೀವಿ, ಡಿಜಿಪಿ ಬರ್ದಿದ್ದೀವಿ, SIT ಬರ್ದಿದ್ದೀವಿ. ಕಾಪೀಸ್ ವಿ ಹ್ಯಾವ್ ಸೆಂಟ್ ಟು ಸುಪ್ರೀಂ ಕೋರ್ಟ್, CBI, ED. 36 ಎಕರೆನ ಲಕ್ಷಕ್ಕೆ ತಗೊಂಡು ಈಗ 100 ಕೋಟಿಗೆ ಮಾರಾಟ ಮಾಡಿದಾರಂತ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ. ಸೊ ಆ ದಾಖಲೆಗಳ ಸಮೇತ ಕಳಿಸಿದ್ದೀವಿ ನಾವು. ಸೊ ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ವಿಜೇಂದ್ರ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇಟ್ಕೊಂಡು ಅವ್ರ ಅಪ್ಪ ಡಿನೋಟಿಫೈ ಮಾಡಿಕೊಟ್ರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ, ಸುರೇಂದ್ರ ಜೈನ್ಗೆ ಅಂತೇಳಿ. ಆ ಒಂದು ಅವರವರ ವ್ಯವಹಾರಗಳಲ್ಲಿ ಈಗ ಅಲ್ಲೋಗಿ ಈಸ್ ಟ್ರೈಂಗ್ ಟು ಟೇಕ್ ಅಪ್ ದ ಥಿಂಗ್ಸ್. ಅಲ್ಲಿ ಹಿಂದೂ ಹೆಣ್ಮಕ್ಳು ಸತ್ತೋಗಿದ್ದಾರೆ, ಆ ಹಿಂದೂ ಹೆಣ್ಮಕ್ಳ ಕೊಲೆ ಆಗಿದೆ, ಅತ್ಯಾಚಾರಗಳಾಗಿದೆ, ಅಲ್ಲಿ ಮಾನವ ಪಳುವಳಿಕೆಗಳನ್ನ ಬಿಸಾಕಲಾಗಿದೆ. ಮೊನ್ನೆ ವಿಠಲ್ ಗೌಡನ್ನ ಮಾಜರ್ ಮಾಡಕ್ಕೆ ಕರ್ಕೊಂಡು ಹೋದ್ರೆ 2 ಬಾಡಿ ಸಿಕ್ಕಿದೆ, 8 ತಿಂಗಳ ಹಳೆದಂತೆ, ಹಂಗೆ ಮಲಸ್ಬಿಟ್ಟು ಬಂದಾರೆ ಭೂಮಿ ಮೇಲೆ. ವಿ ಹ್ಯಾವ್ ಇವನ್ ಫೈಲ್ಡ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ 15 ವರ್ಷ 20 ವರ್ಷದಲ್ಲಿ ಯಾರ್ಯಾರು ಧರ್ಮಸ್ಥಳ ಪೊಸಿಷನ್ ಕೆಲಸ ಮಾಡಿದ್ರೆ ಬೆಳ್ತಂಗಡಿ ಅವರು, ಅವ್ರನ್ನೆಲ್ಲಾನು ಕೂಡ ಎನ್ಕ್ವೈರಿ ಮಾಡಬೇಕು. ಅಲ್ಲಿದ್ದ ದಾಖಲೆಗಳು ಯಾಕೆ ಸುಟ್ಟು ಹಾಕಿದ್ರು ಇವರು. ಆಮೇಲೆ ಅಲ್ಲಿ ಬಂಡೆ ಗುಡ್ಡದಲ್ಲಿ, ಬಂಗ್ಲೆ ಗುಡ್ಡದಲ್ಲಿ ತಗೊಂಡಾಗ ಇವರೆಲ್ಲ ಬಿಸಾಕ್ತಾ ಇದ್ರೆ ಇವ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಮತ್ತೆ ಪೊಲೀಸರು ಗೆಣಸ್ಕಿಳಕ ಇರೋದು. ನಮ್ಮ ಪೂರ್ತಿ ಈಗ SIT ತನಿಖೆ ಮಾಡಬೇಕಾಗಿರೋದು ಬೆಳ್ತಂಗಡಿ ಪೊಲೀಸ್ ಅವ್ರ ಮೇಲೆ ಮತ್ತೆ ಧರ್ಮಸ್ಥಳ ಪೊಲೀಸ್ ಅವ್ರ ಮೇಲೆ. ವಾಯಲೇಷನ್ಸ್, ಕಮಿಷನ್ಸ್, ಒಮಿಷನ್ಸ್ ಸಿಕ್ಕಾಪಟ್ಟೆ ಇದೆ. ನೀವು ಅದಕ್ಕೋಸ್ಕರ ನಾವು ನಮ್ಗೆ ನೀವು ನೋಡಿ, ನಿಮ್ ಪೊಲೀಸ್ ಅವ್ರ ಮೇಲೆ ನೀವು ಯಾವ್ದು ಕೂಡ ನೋಟಿಸ್ ಕೊಡ್ತಾ ಇಲ್ಲ. ಯಾವ ಉದಯ್ ಜೈನ್ ಒಬ್ಬನ್ ಬಿಟ್ರೆ ಬೇರೆ ಯಾರಿಗೂ ಕೊಟ್ಟಿಲ್ಲ. ಅವ್ರ ಜೊತೆ ಇನ್ನ 3 ಜನ ಇದ್ದಾರೆ. ಆಮೇಲೆ ಅವ್ರು ಉದಯ್ ಜೈನ್ ಕೊಟ್ಟಿದ ತಕ್ಷಣ ನನಗೆ ದಯಾಮರಣ ಕೊಡು ಅಂತ ಲೆಟರ್ ಬರೀತಾನೆ. ಅಂದ್ರೆ ಈಸ್ ಗಿಲ್ಟಿ. ಈ ಹ್ಯಾಸ್ ಟು ಬಿ ಬ್ರೈನ್ ಮ್ಯಾಪ್ಡ್. ವಾಲಂಟರಿಯಾಗಿ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಸಿ, ಅಂಡ್ ದಟ್ ಬ್ರೈನ್ ಮ್ಯಾಪಿಂಗ್ ಶುಡ್ ಬಿ ಡನ್ ಇನ್ ಗುಜರಾತ್, ಮುಂಬೈ ಆರ್ ಕೇರಳ. ಯಾಕೆ ಅಂತಂದ್ರೆ ಔಟ್ ಆಫ್ ಸ್ಟೇಟ್ ಅದೇ ಡಾಕ್ಟರ್ಗಳೇ ಮಾಡ್ಬೇಕು, ಅಲ್ಲೇ ಮಾಡ್ಬೇಕು.
ವಿ ವಾಂಟ್ ಡ್ಯೂಸಲ್ ರಿಪೋರ್ಟ್ಸ್ ಫ್ರಮ್ ದಿಸ್ ಬ್ರೈನ್ ಮ್ಯಾಪಿಂಗ್ ಅಲ್ಲಿ. ಆಮೇಲೆ ಎಷ್ಟು ವಾಲಂಟಿಯರ್ ಇಟ್ಟು ದಯಾಮರಣ ಎಲ್ಲ ಹೇಳ್ತಾ ಇದ್ದಾನೆ ಅಂತಂದ್ರೆ ಈಸ್ ಗಿಲ್ಟಿ, ಅದಕ್ಕೋಸ್ಕರನೇ ಭಯ ಅವನಿಗೆ. ಆಮೇಲೆ ಹಿಂದೆ ಆಗಿತ್ತಂತೆ, ಹಿಂದೆ ಆಗಿದಲ್ಲ ಹಿಂದೆ ಆಗಿದಲ್ಲ ಮುಚ್ಚಾಕಿದಿರ. ನಮಗೆ ಕಸ್ತೂರಬಾ ಹಾಸ್ಪಿಟಲ್ ಬಳಸ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಧರ್ಮಸ್ಥಳ, ಮಂಗಳೂರು ಎಲ್ಲಿ ಕೂಡ ಆಗ್ಬಾರ್ದು. ಕರ್ನಾಟಕದಲ್ಲೇ ಬ್ರೈನ್ ಮ್ಯಾಪಿಂಗ್ ಹಾಕಲಿ. ಇಟ್ ಹ್ಯಾಸ್ ಟು ಹ್ಯಾಪನ್ ಬಿಫೋರ್ ಔಟ್ಸೈಡ್. ಒಂದು ಉದಯ್ ಜೈನು ಮತ್ತೆ ಅವ್ರ ಟೀಮು ಜೊತೆನಲ್ಲಿ 15 ವರ್ಷ 20 ವರ್ಷ ಕೆಲಸ ಮಾಡಿದಂತ ಧರ್ಮಸ್ಥಳ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಬೆಳ್ತಂಗಡಿ ಪೊಲೀಸ್ ಅವ್ರನ್ನೂ ಅಷ್ಟೇ ಕಳೆದ 20 ವರ್ಷದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು, ಯಾರ್ಯಾರು ಸುಟ್ಟಾಕಿದ್ರು, ಯಾರ್ಯಾರು ಈ ಹಣಗಳನ್ನ ನೋಡ್ಕೊಂಡು ಸುಮ್ಮನೆ ಇದ್ರು, ಯಾರ್ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ಕೊಟ್ರೆ ಆರಾಮಾಗಿ ಅದನ್ನ ಏನೋ ಉಚ್ಚಾಟ ಮೆರ್ಕೊಂಡು ಕೊಲೆಗಾರರನ್ನ ರಕ್ಷಣೆ ಮಾಡಿದ್ರು, ಅವ್ರಗಳನ್ನೆಲ್ಲಾರನ್ನೂ ಕರೆದ್ಬಿಟ್ಟು SIT ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸಬೇಕು. ಮಾಡಿಸಿಲ್ಲ ಅಂತ ನಾವು ಸುಪ್ರೀಂ ಕೋರ್ಟ್ ಇದನ್ನ ಮಾಡಿಸ್ತೀವಿ, ನಿಮ್ಮನ್ನಂತ ಬಿಡಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ SIT ಗಳು ನೀವೇನು ತಪ್ಪು ಮಾಡಕ್ ಹೋಗ್ಬೇಡಿ. 20 ಜನ ಇದ್ದೀರಾ, ನಿಮ್ಮಗಳನ್ನೂ ಕೂಡ ಒಂದಲ್ಲ ಒಂದ್ ದಿವಸ ಸುಪ್ರೀಂ ಕೋರ್ಟ್ ಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸುವಂತ ಪರಿಸ್ಥಿತಿ ನೀವು ತಂದಿಟ್ಕೊಳಕ್ ಹೋಗ್ಬಿಡಿ. ನಿಯತ ಕೆಲಸ ಮಾಡಿ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ನೀವು ವಿಠಲ್ ಗೌಡ್ರಿಗೆ ಸಮನ್ಸ್ ಕೊಟ್ಟಿರೋದು, ಮಹೇಶ್ ಮಠನ್ ಕೊಟ್ಟರು, ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ಎಲ್ಲಾನು ಎನ್ಕ್ವೈರಿ ಮಾಡ್ಕೊಳ್ಳಿ, ಶುದ್ಧವಾಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಆಮೇಲೆ ಅವನನ್ನ ಭೀಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವನ ಮೇಲೆ ಏನು ಇನ್ಫ್ಲೂಯೆನ್ಸ್ ಮಾಡಕ್ ಹೋಗ್ಬಿಡಿ. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಇಟ್. ಅಂಡ್ ಕೈಂಡ್ಲಿ ಕಮಿಂಗ್ ಇಟ್ ಉದಯ್ ಜೈನ್ ಜೊತೆಲ್ಲ ಅವ್ರ ಟೀಮ್ಗಳು ಮತ್ತೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಲೇಬೇಕು, ಹೊರಗಡೆ ಹಾಕ್ಸ್ಬೇಕು. ಆಮೇಲೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸರನ್ನ ನೀವೆಲ್ಲ ಇಷ್ಟು ಮಾಡಬೇಕು ಅಂತ ಹೇಳುತ್ತಾ, SIT ಎಸ್ಪೆಷಲಿ SIT ಪ್ರತಿಯೊಂದು ಏಜೆಂಟ್ ನೋಡ್ಕೊಂಡಿಡಿ. ಪ್ರೊಟೆಕ್ಟ್ ಮಾಡಕ್ ಹೋಯ್ತು ಅಂದ್ರೆ ನೀವೇ ತಗಲಾಕೊಂತೀರಾ. ನಿಮ್ಮ ಮೇಲೆ ಬ್ರೈನ್ ಮ್ಯಾಪಿಂಗ್ ಆಗಿ ನೀವುಗಳ ಆರೋಪಿಗಳಾಗಿ ನೀವು ಜೈಲಿಗೆ ಹೋಗೋದು ನನಗೆ ಇಷ್ಟ ಇಲ್ಲ. ಥ್ಯಾಂಕ್ ಯು. ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರೇ ದಯಮಾಡಿ SIT ನೋಡ್ಕೊಳ್ಳಿ. ಥ್ಯಾಂಕ್ ಯು.